ಆಗ್ತಾ ನೋಡ್ರಿ. ಈ ನಾಡಿಗೆ ಹುಲಿಯಂತ ಮಕ್ಕಳನ್ನು ನೀಡಿದ ತಾಯಿಯಂದಿರಿಗೆ ನಮಸ್ಕಾರ. ನೋಡಿ, ಹೆಣ್ಣುಮಕ್ಕಳು ಹೊಗಳಬೇಕು, ಹೊಗಳಿದ್ರೆ ಖುಷಿ ಪಡ್ತಾರೆ. ಈ ನಾಡಿಗೆ ಹುಲಿಯಂತ ಮಕ್ಕಳನ್ನು ನೀಡಿದ ತಾಯಿಯಂದಿರಿಗೆ ನಮಸ್ಕಾರ. ಮತ್ತು ಹುಲಿಯಂತಿದ್ದ ಗಂಡನನ್ನು ನಾನು ಹೇಳೇ ಇಲ್ಲ. ಈ ಹೆಬ್ಬುಲಿಯಂತೆ ಮಾಡಿದ ತಾಯಿಯಂದಿರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಇಷ್ಟು ಹೊಗಳಿದ್ರೆ ಇಷ್ಟು ಹೊಗಳಿದ್ರು ನೀವು ಚಪ್ಪಾಳೆ ತಟ್ಟಲಿಲ್ಲಲ್ಲ. ಈಗ ನಾನು ಒಂದು ಮಾತು ಹೇಳ್ತೀನಿ, ನಮ್ಮ ಹುಡುಗರು ಎಷ್ಟು ಚಪ್ಪಾಳೆ ತಟ್ತಾರೆ ನೋಡ್ರಿ. ಮನೆಯಲ್ಲಿ 1000 ದೀಪಗಳಿದ್ದರೂ ದೇವರ ಮನೆಯಲ್ಲಿರುವ ದೀಪನೇ ಬೇರೆ. ಮನೆಯಲ್ಲಿ 1000 ದೀಪಗಳಿದ್ದರೂ ದೇವರ ಮನೆಯಲ್ಲಿರುವ ದೀಪನೇ ಬೇರೆ. ಕಣ್ಣಲ್ಲಿ 1000 ಹುಡುಗಿಯರಿದ್ದರೂ ಮನಸ್ಸಿನಲ್ಲಿರುವ ಹುಡುಗಿನೇ ಬೇರೆ. ನೋಡಿ, ಹೌದಲ್ಲಪ್ಪ? ಮೊದಲು ಒಂದು ಸಣ್ಣ ಕಾಂಪಿಟೇಷನ್, ಬರೀ ಹೆಣ್ಣು ಮಕ್ಕಳು ಮಾತ್ರ ಚಪ್ಪಾಳೆ ತಟ್ಟಿ, ಬರೀ ಮಹಿಳೆಯರು ಮಾತ್ರ. ಅಮ್ಮ, ಈಗ ನೋಡ್ರಿ, ಚಪ್ಪಾಳೆ ಅಂದ್ರೆ ಹೆಂಗೆ ಅಂತ ದೊಡ್ಡಬಳ್ಳಾಪುರದ ದೊಡ್ಡ ಗುಣವಿಲ್ಲ ಗಂಡು ಮಕ್ಕಳು ತೋರಿಸ್ತಾರೆ. ಚಪ್ಪಾಳೆ ಗಂಡು ಅದು ಹುಲಿನೇ. ಅದು ಮಾರ್ಕೆಟ್ನಲ್ಲಿದ್ರು ಹುಲಿನೇ, ಗ್ರೌಂಡ್ನಲ್ಲಿದ್ರು ಹುಲಿನೇ, ಸ್ಟೇಡಿಯಂನಲ್ಲಿದ್ರು ಹುಲಿನೇ. ಹೊರಗಡೆ ಹುಲಿ ಒಂದೇ ರಾಜಾರೋಷವಾಗಿ ಓಡಾಡ್ತಾ ಇರ್ತದೆ, ಮನೆಯಲ್ಲಿ ಮಾತ್ರ ಸೈಲೆಂಟ್ ಆಗಿರ್ತದೆ. ಯಾಕಂದ್ರೆ ಮೇಲೆ ಚಾಮುಂಡೇಶ್ವರಿ ಕೂತ್ಕೊಂಡಿದ್ದಾಳೆ. ಇದ್ದ ಮನುಷ್ಯ ದೊಡ್ಡದು ಕಾಣೋದು ಸಿನಿಮಾದಲ್ಲಿ, ಇದ್ದ ಮನುಷ್ಯ ಸಣ್ಣದು ಕಾಣೋದು ಟಿವಿಯಲ್ಲಿ, ಇದ್ದ ಮನುಷ್ಯ ಇದ್ದಂಗೆ ಕಾಣೋದು ಇಂಥ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ, ನಿಮ್ಮಂಥ ಪ್ರೇಕ್ಷಕರ ಮುಂಭಾಗದಲ್ಲಿ. ಮೊದಲನೇದಾಗಿ ಒಂದು ಧ್ವನಿ. ಭಾರತದಲ್ಲಿ ಅತಿ ದೊಡ್ಡ ಶ್ರೀಮಂತರು ಪ್ರಧಾನಮಂತ್ರಿ ಆಗ್ಬೋದು ಅಂತ ತೋರಿಸಿಕೊಟ್ಟರು ಜವಾಹರ್ಲಾಲ್ ನೆಹರೂಜಿಯವರು. ಒಬ್ಬ ನಿಷ್ಠಾವಂತ ವ್ಯಕ್ತಿ ಭಾರತದ ಪ್ರಧಾನಮಂತ್ರಿ ಆಗ್ಬೋದು ಅಂತ ತೋರಿಸಿಕೊಟ್ಟರು ಜವಾಹರ್ಲಾಲ್ ನೆಹರೂಜಿಯವರು, ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು. ಒಬ್ಬ ಮಹಿಳೆ ಭಾರತದ ಪ್ರಧಾನಮಂತ್ರಿ ಆಗ್ಬೋದು ಅಂತ ತೋರಿಸಿಕೊಟ್ಟರು ಶ್ರೀಮತಿ ಇಂದಿರಾ ಗಾಂಧೀಜಿಯವರು. ಒಬ್ಬ ಯುವಕರು ಭಾರತದ ಪ್ರಧಾನಮಂತ್ರಿ ಆಗ್ಬೋದು ಅಂತ ತೋರಿಸಿಕೊಟ್ಟರು ರಾಜೀವ್ ಗಾಂಧೀಜಿಯವರು. ಒಬ್ಬ ಮಣ್ಣಿನ ಮಗ ಕೂಡ ಭಾರತದ ಪ್ರಧಾನಮಂತ್ರಿ ಆಗ್ಬೋದು ಅಂತ ತೋರಿಸಿಕೊಟ್ಟವರು ದೇವೇಗೌಡರು. ಒಬ್ಬ ಚಹಾ ಮಾರ್ತಕ್ಕಂಥ ವ್ಯಕ್ತಿ ಕೂಡ ಭಾರತದ ಪ್ರಧಾನಮಂತ್ರಿ ಆಗೋದು ತೋರಿಸಿಕೊಟ್ಟವರು ನರೇಂದ್ರ ಮೋದಿಜಿಯವರು. ಇವತ್ತು ದೊಡ್ಡಬಳ್ಳಾಪುರ ಗ್ರಾಮಕ್ಕೆ, ನಗರಕ್ಕೆ, भारत के 125 देश खंडवासियों में भाई और बहनों, महात्मा गांधी जी के जन्मदिन अवसर पर हमने नया अभियान शुरू किए थे। स्वच्छता आंदोलन में आप सब भाग लिए, बहुत बहुत धन्यवाद है आपका। मित्रों, भारत कोई भूमि का टुकड़ा नहीं है, ये जीता जागता राष्ट्र पुरुष है। ये अर्पण का भूमि है, ये तर्पण का भूमि है, ये वंदन का धरती है, अभिनंदन का धरती है। यहाँ के नदियां हमारे लिए पवित्र गंगा माता है। हम जिएंगे तो भारत के लिए, मरेंगे तो भारत के लिए। मरने के बाद भी गंगा जल में बहती हुई अस्थियों को कोई कान लगाकर सुनेगा तो एक ही आवाज आएगी, भारत माता की। हम साथ में चले, मिलकर चले, मिल करके इस महोत्सव को आगे बढ़ाएंगे। मित्रों, बहुत बहुत धन्यवाद है आपका। ನೋಡಿ, ಹೃದಯ ಶ್ರೀಮಂತಿಕೆಯಲ್ಲಿ ಗಂಡು ಮಕ್ಕಳು ಶ್ರೇಷ್ಠ. ಅದರಲ್ಲಿ ನಮ್ಮ ದೊಡ್ಡಬಳ್ಳಾಪುರ ಹುಡುಗರು ಇನ್ನೂ ಶ್ರೇಷ್ಠ. ಈಗ ನೋಡ್ರಿ, ಕರೆಕ್ಟಾಗಿ ಹೇಳ್ತೀನಿ ನಾನು, ಸರಿಯಾಗಿದ್ರೆ ಚಪ್ಪಾಳೆ ಕೊಡಿ. ಹೃದಯ ಶ್ರೀಮಂತಿಕೆಯಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ. ಪ್ರೀತಿ ಮಾಡೋದ್ರಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ. ಪ್ರೀತಿಯಿಂದ ನೋಡಿಕೊಳ್ಳೋದ್ರಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ. ಪ್ರೀತಿಯಿಂದ ಎಲ್ಲಾದ್ರೂ ಕರ್ಕೊಂಡು ಹೋಗೋದ್ರಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ. ಪ್ರೀತಿಯಿಂದ ಏನಾದರೂ ಕೊಡಿಸೋದ್ರಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ. ಇದಕ್ಕೆ ಉದಾಹರಣೆ ಕೇಳ್ತೀನಿ. ನಮ್ಮ ಮನೆಯಲ್ಲಿ ನಮ್ಮ ತಂಗಿದ್ದಾಳೆ. ನಮ್ಮ ತಂಗಿನ ನನ್ನ ಹೆಂಡತಿ ಎಲ್ಲೂ ಕರ್ಕೊಂಡು ಹೋಗಲ್ಲ, ಏನು ಕೊಡಿಸಲ್ಲ, ಎಲ್ಲೂ ಒಳ್ಳೆ ಮಾತಾಡಿಸಲ್ಲ. ಯಾಕಂದ್ರೆ ನನ್ನ ಹೆಂಡತಿ ಹತ್ರ ಹೃದಯ ಶ್ರೀಮಂತಿಕೆ ಇಲ್ಲ. ನಾನು ಹಂಗಲ್ಲ, ನನ್ನ ಹೆಂಡತಿ ತಂಗಿ ಇದ್ದಾಳೆ. ಅಣ್ಣ, ನೀವು ಸಂತೋಷಪಟ್ಟ ಹಂಗಲ್ಲ. ನನ್ನ ಹೆಂಡತಿ ತಂಗಿ ಇದ್ದಾಳೆ, ಆಕೆ ನಾವು ಬರೆಸಿ ಓದಿಸಿ ಮದುವೆ ಮಾಡಿ ಕೊಟ್ಟೆ. ಇದು ಒಳ್ಳೆಯ ಗುಣ. ಈಗ ನೋಡ್ರಿ, ಎಕ್ಸಾಂಪಲ್, ಸಣ್ಣ ಎಕ್ಸಾಂಪಲ್. ಈ ದೊಡ್ಡಬಳ್ಳಾಪುರದಿಂದ ಒಬ್ಬ ಹುಡುಗ ಈ ಕಾರ್ಯಕ್ರಮ ಮುಗಿಸ್ಕೊಂಡು ಬಸ್ಸಿಗೆ ಹತ್ತಾನೆ. ಬಸ್ಸಿಗೆ ಹತ್ತಿದ್ರೆ
ಬಸ್ನಲ್ಲಿ ನಮ್ದು ಏನು ನಡೆಯೋದೇ ಇಲ್ಲ, ನಾವು ನಿರಾಧಾರಿಗಳು, ಎಲ್ಲ ಆಧಾರ ಆಧಾರ ಆಧಾರ, ನಮ್ದೇನು ನಿರಾಧಾರ. ಒಬ್ಬ ಹುಡುಗ ಬಸ್ಗೆ ಹತ್ತಾನೆ, ಒಬ್ಬ ಹುಡುಗಿ ಪಕ್ಕಕ್ಕೆ ಸೀಟ್ ಖಾಲಿ ಇರ್ತದೆ, ಹೋಗಿ ಕೂತ್ಕೊಂತಾನೆ, ನಿದ್ದೆ ಬರ್ತದೆ, ಅವಳು ಭುಜದ ಮೇಲೆ ತಲೆ ಇಟ್ಟು ಮಲಗ್ತಾನೆ. ಆ ಹುಡುಗಿ ಬಸ್ ನಿಲ್ಲಿಸಿ ಡ್ರೈವರ್ ಕಂಡಕ್ಟರ್ನ ಕರೆಸಿ ಅವನ ಬಡಿಸಿ ಬಿಡ್ತಾಳೆ. ಯಾಕಂದ್ರೆ ಆ ಹುಡುಗಿ ಹತ್ರ ಹೃದಯ ಶ್ರೀಮಂತಿಕೆ ಇಲ್ಲ. ಇವನು ಹುಡುಗ ಹಂಗಲ್ಲ, ಅವನ ಪಕ್ಕದಲ್ಲಿ ಬಂದು ಒಂದು ಹುಡುಗಿ ಕೂತ್ಕೊಂಡು ಅವನು ಭುಜದ ಮೇಲೆ ಮಲ್ಕೊಂಡ್ಲು ಅಂದ್ರೆ ಅವನು ಇಲ್ಲೇ ಬೆಂಗಳೂರಿಗೆ ಇಳಿಬೇಕು, ಇಳಿಯದೇ ಇಲ್ಲ. ಅವನು ಎಲ್ಲಿವರೆಗೆ ಹೋಗ್ತಾಳೆ ಅಲ್ಲಿವರೆಗೆ ಹೋಗಿ ಡ್ರಾಪ್ ಕೊಟ್ಟು ಬರ್ತಾನೆ. ಯಾಕಂದ್ರೆ ಹೃದಯ ಶ್ರೀಮಂತಿಕೆಯಲ್ಲಿ ಮಹಾರಾಜ ಅವನು ಹುಡುಗ. ಸರಿಯಾಗಿದ್ರೆ ಚಪ್ಪಾಳೆ ಕೊಡಿ. ಇಷ್ಟು ಜನ ಡ್ರಾಪ್ ಕೊಟ್ಟು ಬಂದವ್ರೆ. ಏನಣ್ಣ? ಲೆಕ್ಕನಿಲ್ಲ ಅಣ್ಣ, ನಾನು ಅನುಭವನೇ ಹೇಳಿದೆ. ನೋಡ್ರಿ ಕಾರ್ಯಕ್ರಮಕ್ಕೆ ಹೆಂಗಿದೆ ಅಂದ್ರೆ, ನಾವು ಹುಡುಗ ಮೊಬೈಲ್ನಲ್ಲಿ ಇವತ್ತು ನೋಡಿ, ಮೊಬೈಲ್ನಲ್ಲಿ ಎಷ್ಟು ಮೊಬೈಲ್ ನೋಡಿದ್ರೆ ಸಾಕು, ಒಂದೊಂದು ಸಾಂಗು ನಿಮ್ಗೆ ಯಾವುದಾದ್ರೂ ಒಂದು ಹಾಡು ಬಂದರೆ ಒಂದು ಹಾಡು ಹಾಡೋಣ. 2005ನೇ ಇಸ್ವಿಯಲ್ಲಿ ಹೊರಗಡೆ ಮಳೆ ಇಲ್ಲ, ಥಿಯೇಟರ್ನಲ್ಲಿ ಫುಲ್ ಮಳೆ. ಅನಿಸುತ್ತಿದೆ ಯಾಕೋ ಇಂದು, ಒಂದ್ ಲೈನ್ ನೀವು ಒಂದ್ ಲೈನ್ ನಾನು. ಅನಿಸುತ್ತಿದೆ ಯಾಕೋ ಇಂದು ಮಾಯದ ಲೋಕದಿಂದ. ನಿಮಗಾಗಿ ಬಂದಿ ನಾನು. 2005ಕ್ಕೆ ಅದರ ಅಪೋಸಿಟ್ ಇನ್ನೊಂದು ಸಿನಿಮಾ ಬಂತು, ಕಪ್ಪುಗಿರೋರಿಗೆಲ್ಲ ತುಂಬಾ ಡಿಮ್ಯಾಂಡ್. ಕರಿಯ ಐ ಲವ್ ಯು, ನಿನಗೊಂದು ಪ್ರೇಮದ ಪತ್ರ, ನಾನೇ ಇರುವೆ ಹತ್ರ. ಶಬಾಸ್. ಮದುವೆಯಾಗಿ ಹೊಸದರಲ್ಲಿ ಗಂಡ ಹೆಂಡತಿ ಹಿಂಗಿರ್ತಾರೆ, 20 ವರ್ಷ ಆದ್ರೆ ಹಿಂಗ ಆಗ್ತಾರೆ, ಹೆಂಡತಿ ಹಿಂಗ ಆಗ್ತಾಳೆ, ಗಂಡ ಹಿಂಗಾಗಿ ಬಿಡ್ತಾನೆ. ಈಗ ಮದುವೆಯಾಗಿ ಹೊಸದರಲ್ಲಿ ಅರಮನೆಯ ಮುಂದೆ ಕರ್ಕೊಂಡೋಗಿ ನಿಲ್ಲಿಸಿದಾನೆ, ಫೋಟೋ ತೆಗೆದ ಒಂದು ಕಾರ್ನಲ್ಲಿ ಹೆಂಡತಿ, ಫೋಟೋ ತುಂಬಾ ಅರಮನೆ, 20 ವರ್ಷ ಆಗಿದೆ. ಈಗ ಕರ್ಕೊಂಡೋಗಿ ನಿಲ್ಲಿಸಿದಾನೆ, ಫೋಟೋ ತೆಗೆದ ಒಂದು ಕಾರ್ನಲ್ಲಿ ಅರಮನೆ, ಫೋಟೋ ತುಂಬಾ ಹೆಂಡತಿ, 180 kg. ಮೊದಲು ಹೇಳ್ತೀನಿ ನೋಡಿದ ತಕ್ಷಣ ಕುಣಿದು ಕುಣಿದು ಬಾರೆ, ಟಕ್ 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 ಕುಡ್ಕೊಂತ ಬಂದ್ಲು. ಈಗ ನಡೆಯದೇ ಆಗ್ತಾ ಇಲ್ಲ, ಸಾಂಗ್ ಉಲ್ಟಾ ಮಾಡಿಬಿಟ್ಟ. ಕುಳಿತು ಕುಳಿತು ಬಾರೆ, ರೆಸ್ಟ್ ಮಾಡಿ ಬಾರೆ, ನಡೆವಾ ನಿನ್ನ ಹಿಂದೆ ಹಿಂಡ ಆನೆ ಸಾಲೆ, ಜೀವಕ್ಕೆ ಕೂತು ತಂದವಳೆ, ಅಳತೆ ಮೀರಿ ಬೆಳೆದೆ ಎಲ್ಲೇ ನೀನೇ ವಿಸ್ಮಯ, ನಿನ್ನ ಪಕ್ಕದಲ್ಲಿ ನಿಂತು ಆದೆ ನಾನು ಮಂಗಮಾಯ. ಈಗ ನೋಡ್ರಿ ಮೊಬೈಲ್ ತೆಗೆದ್ರೆ ಒಂದೊಂದು ಸಾಂಗ್ ಹಾಡೋಣ. ಯಾವ್ದು ನೋಡ್ರಿ, ಯಾರ ಕೈಯಲ್ಲಿ ಬೇಕಾದ್ರೆ ಮೊಬೈಲ್ ಇದೆ. 8 ತಿಂಗಳಿಗಿರೋ ಸಾಂಗ್ ಹಿಂಗಿರಲ್ಲ. 8 ತಿಂಗಳಿಂದ ಒಂದು ಸಾಂಗ್ ಇತ್ತು, ನಾನು ನಂದಿನಿ PGಲಿ ಇರ್ತೀನಿ, IT ಕೆಲಸ ಮಾಡ್ತೀನಿ, ಊಟ ಸೇರಲ್ಲ. ಆಯ್ತಾ? ಇನ್ನೊಂದು 6 ತಿಂಗಳು ಬಿಟ್ಟು ಇನ್ನೊಂದು ಸಾಂಗ್ ಬಂತು, ಮನಸ್ಸಿನೊಳಗೆ ಖಾಲಿ ಖಾಲಿ, ಈ ಮನದೊಳಗೆ ಇದ್ದರು ಅಣ್ಣ ನನಗೊಂದು ಬಿಡೋಣ. ಮಲ್ಲಿಗೆ ತರದೆ ಹೋದರು ನೀ ನನಗೆ, ಮತ್ತಾರು ಬೆಳ್ಳುಳ್ಳಿ ಕಬಾಬ್, ಒನ್ ಮೋರ್ ಅನ್ಬೇಕು ನೀವು. ಇನ್ನೊಂದು ಸಾಂಗ್ ಇದಾದ್ಮೇಲೆ ಇನ್ನೊಂದು ಸಾಂಗ್ ಬಂತು, ಅದು ಫುಲ್ ವೈರಲ್, ನಾ ಡ್ರೈವರ ನೀ ನನ್ನ ಲವ್ವರ. ಇದಾದ್ಮೇಲೆ ಇನ್ನೊಂದು ಸಾಂಗ್ ಬಂತು, ಲಂಗ ದೌಣ್ಯಾಗ ಮಸ್ತ್ ಕಾಣ್ತಿ, ನಿನ್ನ ಫೋನ್ ನಂಬರ್ ಕೊಟ್ರೆ ಬರ್ತೈತಿ ಪುಣ್ಯ. ಇನ್ನೊಂದು ಸಾಂಗ್ ಬಂದ್ಬಿಡ್ತು, ಯಾರು ಹೆಂಗ್ ಬೇಕಾದ್ರೆ ಆಡ್ಬೋದು. ಗಂಗಾವತಿ ಪ್ರಾಣೇಶ್ವರ ಅವರು ಇಷ್ಟು ಹೈಲೈಟ್ ಆಗ್ಬೇಕಾದ್ರೆ 35 ವರ್ಷ ತಗೊಂಡ್ರು. ಮೊನ್ನೆ ಒಂದು ಹುಡುಗಿ ಒಂದೇ ಸಾಂಗ್ ಆಡಿತು, ಹೂವಿನ ಯಾರಿಗೂ ಹಾಡಿದ ಮೂಡಿದ. ಖುಷಿಯಾದ್ರೆ ಚಪ್ಪಾಳೆ ತಟ್ಟಬೇಕು ನೀವು. ಥ್ಯಾಂಕ್ ಯು. ನಾವು ಹುಡುಗ ಬಂದ, ಮಕ್ಕಳು ಭಾರಿ ಚೆನ್ನಾಗಿ ಹಾಡ್ತಾರೆ. ಮೊನ್ನೊಂದು ಹುಡುಗ ಒಂದು ಸಾಂಗ್ ಹಾಡ್ದ, ಬೇಡುವೆನು ವರವನ್ನು ಕೊಡಿತಾಯಿ ಜನ್ಮವನು, ಕೊನೆ ತನಕ ಮರೆಯಲ್ಲ ಜೋಗಿ, ಕೊನೆ ತನಕ ಮರೆಯಲ್ಲ
ಇದು ಹಾಡು ಭಾಳ ಚೆನ್ನಾಗಿ ಹಾಡ್ಯಾನ ಮೊನ್ನೆ ಹುಡುಗ. ಬೇಡುವೆನು ವರವನ್ನು ಕೊಡು ಮಾವ ಮಗಳನ್ನು, ಕೊನೆ ತನಕ ಇರ್ತೀವಿ ಕೂಡಿ, ಇಲ್ದಿದ್ರ ಹೋಗುತ್ತೀವಿ ಓಡಿ ಅಂತ. ಇನ್ನೊಂದು ಸಾಂಗ್ ಬಂತು ನೋಡ್ರಿ. ಹುಡುಗ ಬಂದ, ಯಾಕೋ ಎಲ್ಲಿ ಹೋಗ್ತಿದ್ಯಾ ಅಂತ. ನಮ್ಮ ಮನೆಯಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ. ಏನು ಪ್ರಾಬ್ಲಮ್ ಆಗಿದೆ? ಅದನ್ನೇ ಒಂದು ಸಾಂಗ್ ಮಾಡಿದ್ದೀನಿ ಅಂದವ. ಸರಿ ಹಾಡು ಅಂದೆ, ಹಾಡ್ದ. ನಮ್ಮ ಮಮ್ಮಿಗೂ ಎದುರು ಮನಿ ಆಂಟಿಗೂ ಜಗಳವೇ. ಕೋರಸ್ ಕೊಡಿ. ಓ 1 2 3. ನಮ್ಮ ಮಮ್ಮಿಗೂ ಎದುರು ಮನಿ ಆಂಟಿಗೂ ಜಗಳವೇ. ನೋಡಿ, ಇಷ್ಟು ಚೆನ್ನಾಗಿ ಕೂಗ್ತಿದ್ರಿ, ಎಷ್ಟು ಸಂತೋಷ ಆಗ್ತದೆ ನನಗೆ ಅಂದ್ರೆ. ಇಷ್ಟು ಜನ ಒಂದ್ಸರಿ ಚಪ್ಪಾಳಿ ತಟ್ಕೊಂಡು ಹಾಡಿದ್ರೆ ಇನ್ನೆಷ್ಟು ಮೆರಗಿರ್ಬೋದು. 1 2 3. ನಮ್ಮ ಮಮ್ಮಿಗೂ ಎದುರು ಮನಿ ಆಂಟಿಗೂ ಜಗಳವೇ, ಪ್ರತಿದಿನ ನಡೆಯುವ ಜಗಳ ಬಿಡಿಸಲು ಸಾಧ್ಯವೇ. ನಮ್ಮ ಮಮ್ಮಿಗೂ ಎದುರು ಮನಿ ಆಂಟಿಗೂ ಜಗಳವೇ, ಪ್ರತಿದಿನ ನಡೆಯುವ ಜಗಳ ಬಿಡಿಸಲು ಸಾಧ್ಯವೇ. ನಮ್ಮಮ್ಮಿಗೂ ಆಂಟಿಗೂ ಒಂದೇ ಅನುಮಾನ, ನಮ್ಮಪ್ಪ ಯಾರಿಗೆ ಯಜಮಾನ.